ಹಾಯ್ ಹಲೋ ಟ್ರಾವೆಲ್ ಫ್ರೀಕ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಇರುತ್ತೆ, ಒಂದು ಒಳ್ಳೆ ಬೈಕ್ ತೊಗೋಬೇಕು. ಸೊ ಆ ಬೈಕ್ನ ಹೆಂಗೆ ಬೇಕೋ ಹಂಗೆ ಮಾಡಿಫೈ ಮಾಡಿಸ್ಕೋಬೇಕು ಅಂತ. ಅದೇ ರೀತಿ ನಾನು ಬೈಕ್ನ ಕ್ರಿಯೇಟಿವ್ ಆಗಿ ಮಾಡಿಫೈ ಮಾಡಿಸಿದ್ದೀನಿ. ಸೊ ಈ ಬೈಕ್ನ ನಾನು ಎಲ್ಲೇ ಪಾರ್ಕ್ ಮಾಡಿ ಜಾಸ್ತಿ ಜನ ನೋಡ್ತಾರೆ. ಅದಾದಮೇಲೆ ಸ್ವಲ್ಪ ಜನ ಬಂದು ಕೇಳ್ತಾರೆ, ಅಲ್ಲಿರೋ ಸ್ಟಿಕ್ಕರಿಂಗ್ಸು, ವರ್ಡ್ಸ್ ಏನು, ಯಾವುದಕ್ಕೋಸ್ಕರ ಹಾಕ್ಸಿದ್ದೀರಾ, ಇದೇನು ಶೋ ಆಫಾ ಇಲ್ಲ ಏನಾದ್ರು ಮೀನಿಂಗ್ ಇದೆ ಅಂತ. ಇದು ಶೋ ಆಫ್ ಖಂಡಿತ ಅಲ್ಲ. ಅಲ್ಲಿ ಹಾಕ್ಸಿರೋ ವರ್ಡ್ಸು ಅವನ್ನೆಲ್ಲ ನೋಡ್ತಾಯಿದ್ರೆ ನನಗೆ ಟ್ರಾವೆಲಿಂಗ್ ಮಾಡೋದಕ್ಕೆ ತುಂಬ ಇನ್ಸ್ಪೈರ್ ಆಗುತ್ತೆ. ಅದೇ ಕಾರಣದಿಂದ ಆ ಥರ ವರ್ಡ್ಸ್ನೆಲ್ಲ, ಕ್ಯಾಪ್ಷನ್ಸ್ ಎಲ್ಲ ನನ್ನ ಬೈಕ್ ಮೇಲೆ ಅದೇ ಮಾಡಿರೋದು. ಹಾಗಾಗಿ ಇವತ್ತು ಈ ಬೈಕ್ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು 4 ಪಿವೋಟಲ್ ವರ್ಡ್ಸ್ ಇದ್ದಾವೆ. ಈ 4 ವರ್ಡ್ಸು ನನ್ನ ಹಾಟ್ ಫೇವ್ರೇಟು. ಫಸ್ಟ್ ಬಂದು ಈಟ್. ಒಂದು ನಾನು ಫುಡ್ಡಿ, ರೆಗ್ಯುಲರಾಗಿ ಡಿಫ್ರೆಂಟ್ ಫುಡ್ನ ತಿಂತಾಯಿರ್ತೀನಿ, ಟೇಸ್ಟ್ ಮಾಡ್ತಾಯಿರ್ತೀನಿ. ಎಸ್ಪೆಷಲಿ ಟ್ರಾವೆಲಿಂಗ್ ಹೋದಾಗೆ ಅಲ್ಲಿ ಸಿಗೋ ವೆರೈಟಿ ಫುಡ್ನ ಮತ್ತು ಫ್ರೂಟ್ಸ್ನ, ಸ್ವೀಟ್ಸ್ನೆಲ್ಲ ಟೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ರೀಡ್, ದ ಮೇನ್ ಕೀಬೋರ್ಡ್ ಅಂತಲೇ ಹೇಳ್ಬೋದು. ನನ್ನ ಲೈಫ್ನ, ನನ್ನ ಥಿಂಕಿಂಗ್ನ ಚೇಂಜ್ ಮಾಡಿದ್ದು ಬುಕ್ಸು. ವೆರೈಟಿ ಆಫ್ ಬುಕ್ಸ್ನ ನಾನು ಓದ್ತೀನಿ. ರೆಗ್ಯುಲರಾಗಿ ಬುಕ್ಸ್ ಓದಲಾರ್ದಂಗೆ ನನ್ನ ಡೇನ ಎಂಡ್ ಮಾಡಲ್ಲ. ನೆಕ್ಸ್ಟ್ ಬಂದು ಟ್ರಾವೆಲ್. ನನ್ನ ಸೋಲ್ ಅಂತಲೇ ಹೇಳ್ಬೋದು. ನನ್ನ ಲೈಫ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿದ ಒಂದು ಥಿಂಗ್ ಅಂದರೆ ಅದು ಟ್ರಾವೆಲಿಂಗ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ವರ್ಡ್ಸಲ್ಲಿ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಆ ಥರ ಫೀಲಿಂಗು. ನೆಕ್ಸ್ಟ್ ಬಂದುಬಿಟ್ಟು ಸ್ಲೀಪು. ನಾನು ನಿದ್ದೆ ಜಾಸ್ತಿ ಮಾಡ್ತೀನಿ, ಹಾಗಾಗಿ ಇದನ್ನ ಹಾಕ್ಸಿರೋದು. ನೆಕ್ಸ್ಟ್ ರಿಪೀಟ್, ಈಟ್, ರೀಡ್, ಟ್ರಾವೆಲ್, ಸ್ಲೀಪ್, ರಿಪೀಟ್. ಇವು 4 ಮಾಡಿದರೆ ಲೈಫಲ್ಲಿ ಯಾವತ್ತೂ ಬೇಜಾರು ಅನ್ನೋದೇ ಬರೋಲ್ಲ. ಎವ್ರಿ ಮೂಮೆಂಟ್ ಗೋನ ಬಿ ಇನ್ಕ್ರೆಡಿಬಲ್ ಅಂತಲೇ ಹೇಳ್ಬೋದು. ಇವು 4 ನೀವು ಸಹ ಮಾಡಿ, ಖಂಡಿತ ಲೈಫ್ ಸಖತ್ತಾಗಿರುತ್ತೆ. ನಿಮ್ಗೆ ಕಾಣ್ತಾ ಇದೆ ಬ್ಲೂ ಕಲರಲ್ಲಿ ಮತ್ತು ಬ್ಲ್ಯಾಕಲ್ಲಿ ವೈಟ್ ಕ್ಯಾಪ್ಷನಲ್ಲಿ ಗೋಪ್ರೋ ಅಂತ. ನಾನು ಗೋಪ್ರೋ ಕ್ಯಾಮ್ರಾ ಎಂತೂಸಿಯಾಸಿಸ್ಟು. ಅಂದರೆ ಗೋಪ್ರೋ ಕ್ಯಾಮ್ರಾಸ್ ತುಂಬಾ ಇಷ್ಟ, ಯಾಕಂದರೆ ಅದರ ವೈಡ್ ಆ್ಯಂಗಲ್ಲು ಮತ್ತು ಸ್ಟೆಬಿಲೈಸ್ ಫುಟೇಜ್ ಬರುತ್ತೆ. ಅದೇ ಕಾರಣದಿಂದ ಗೋಪ್ರೋ ಸಿಂಬಲ್ ಹಾಕಿದ್ದೀನಿ. ನಾನು ಗೋಪ್ರೋಗೆ ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು. ಒಳ್ಳೆ ಫುಟೇಜಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡಿದೆ. ಆಮೇಲೆ ಇಲ್ಲಿ ಒಂದು 7 ವರ್ಡ್ಸ್ ಇದ್ದಾವೆ. ಮೂಡಿ, ಕೇರಿಂಗ್, ಸೆನ್ಸಿಟಿವ್, ಪ್ರೊಟೆಕ್ಟಿವ್, ಇಂಟ್ಯೂಟಿವ್, ಎಮೋಷನಲ್, ಲೋಯಲ್ ಅಂತ. ಇದು 7 ವರ್ಡ್ಸು ನನ್ನ ಟ್ರೇಡ್ಸು, ನಾನು ತುಂಬ ಇಷ್ಟಪಡೋ ವರ್ಡ್ಸು. ಇಲ್ಲಿ ನೋಡಿರೋದು ಫಸ್ಟ್ ವರ್ಡು. ಲೋಯಲ್ ಅಂತ ಇದೆ. ಲೋಯಲ್ ಅಂದರೆ ಪ್ರಾಮಾಣಿಕತೆಗಿಂತ ಜಾಸ್ತಿ, ಅಂದರೆ ಯಾವಾಗಲೂ ಪ್ರಾಮಾಣಿಕನಾಗಿರೋದು. ಅದಾದಮೇಲೆ ಎಮೋಷ್ನಲ್. ಮನುಷ್ಯ ಒಂದು ತುಂಬ ಭಾವಜೀವಿ, ಅದೇ ಥರ ನನಗೂ ಜಾಸ್ತಿ ಎಮೋಷನ್ಸು. ನೆಕ್ಸ್ಟ್ ಇಂಟ್ಯೂಟಿವ್. ಇಂಟ್ಯೂಟಿವ್ ಈ ವರ್ಡು ತುಂಬಾ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇಂಟ್ಯೂಟಿವ್ ಅಂದರೆ ಸಮಥಿಂಗ್, ಯಾರಾದರೂ ನಮ್ಮ ಹತ್ರ ಒಂದು ಮಾತಾಡ್ತಿರ್ತಾರೆ ಅಂದ್ಕೊಳ್ಳಿ, ವೆದರ್ ದೇ ಆರ್ ಸೇಯಿಂಗ್ ರೈಟ್ ಆರ್ ರಾಂಗ್, ಅಂದರೆ ಇವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರಾ ಇಲ್ಲ ಏನಾದ್ರು ಸುಳ್ಳು ಹೇಳ್ತಾ ಅಂತ ಮೊದಲೇ ಪ್ರಿಡಿಕ್ಟ್ ಮಾಡೋದನ್ನ ಇಂಟ್ಯೂಟಿವ್ ಅಂತಾರೆ, ಅಂದರೆ ಲೈಕ್ 6th ಸೆನ್ಸು. ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಪ್ರೊಟೆಕ್ಟಿವ್ ಅಂತ. ನಮ್ಮ ಜೊತೆಗೆ ಯಾರೇ ಬಂದಿರಲಿ, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನ ಯಾವಾಗಲೂ ಚೆನ್ನಾಗಿ ಕಾಪಾಡಬೇಕು. ಅದೇ ಕಾರಣದಿಂದ ಈ ವರ್ಡ್ನ ಹಾಕಿರೋದು. ನೆಕ್ಸ್ಟ್ ಸೆನ್ಸಿಟಿವು, ಅಂದರೆ ನಾನು ತುಂಬ ಸೆನ್ಸಿಟಿವ್ ತುಂಬ ಸೂಕ್ಷ್ಮ ಸ್ವಭಾವ. ನೆಕ್ಸ್ಟ್ ಬಂದುಬಿಟ್ಟು ಕೇರಿಂಗು. ನನ್ನ ಜೊತೆಗೆ ಯಾರೇ ಬರಲಿ ಕೇರ್ ಮಾಡೋದು ನನ್ನ ಹಾಬಿ, ನನ್ನ ಗುಣ ಅಂತಲೇ ಹೇಳ್ಬೋದು. ಹಾಗಾಗಿ ಇನ್ನು ಕೇರಿಂಗ್ ಅಂತ ಹಾಕ್ಸಿರೋದು. ನೆಕ್ಸ್ಟ್ ಮೂಡಿ, ಅಂದರೆ ಯಾವ ಟೈಮಲ್ಲಿ ಹೆಂಗಿರ್ತೀವಿ ಹೇಳೋಕ್ಕಾಗಲ್ಲ, ತುಂಬಾ ಮೂಡಿ ನಾನು, ವೆರಿ ಫಿಕಲ್ ಮೈಂಡು. ಅದೇ ರೀಸನಿಂದ ಈ 7 ಕೀವರ್ಡ್ಸ್ನ ನಾನು ನನ್ನ ಬೈಕ್ ಮೇಲೆ ಹಾಕ್ಸಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಜನ ಕೇಳ್ತಾರೆ ಈ ಫ್ಲಾಗ್ ಚೆನ್ನಾಗಿದೆ ಅಂತ. ಬಟ್ ಇದು ಮಾತ್ರ ಇದಕ್ಕೆ ತುಂಬಾ ಸಿಗ್ನಿಫಿಕೆನ್ಸ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಓಂ, ಮನಿ, ಪೇ, ಮೇ ಮತ್ತು ಹೂ ಅಂತ. ಈ 5 ಸಿಂಬಲ್ಲು ಪಂಚಭೂತಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಫಸ್ಟ್ ಬಂದುಬಿಟ್ಟು ಇದೇ ನೀವು ನೋಡ್ತಾ ಇದ್ದೀರಾ ಬ್ಲೂ ಕಲರು, ಇದು ಸ್ಪೇಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಾದಮೇಲೆ ಇದು ಮನಿ, ಇದು ಬಂದು ಏರ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ರೆಡ್ ಕಲರ್ ಬಂದು ಫೈರ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟು ಇಲ್ಲೇನು ನೋಡ್ತಾರಲ್ವ, ಇದು ಮೇ ಅಂತ, ಇದು ಬಂದು ವಾಟರ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಇದು ಹೂನ್ ಬಂದು ಅರ್ಥನ ರೆಪ್ರೆಸೆಂಟ್ ಮಾಡುತ್ತೆ. ಸ್ಕೈ, ಸ್ಪೇಸು, ಏರು, ಫೈರ್, ವಾಟರ್, ಅರ್ತ್
ಈ 5 ಈ ಟಿಬೇಟಿಯನ್ ಫ್ಲಾಗ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಫೈನಲಿ ಇದರ ಉದ್ದೇಶ ಅಂದರೆ ಪೀಸ್ನ ತೊಗೊಂಬರೋದು ಪ್ರಪಂಚದಲ್ಲಿ. ಹಾಗಾಗಿ ಟಿಬೇಟಿಯನ್ ಮಾಂಕ್ಸು ತುಂಬಾ ಫೇಮಸ್ಸು. ಅಂದರೆ ಅವರ ಮೈಂಡ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಅವ್ರಿಗಿರೋಷ್ಟು ತಾಕತ್ತು ಇಡೀ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ಲ. ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಹ್ಯಾಂಡಲ್ಗೆ ಬಿಯರ್ ಮತ್ತು ಗ್ರಿಲ್ಸ್ ಅಂತ ಇಲ್ಲಿ ಹೆಸರನ್ನು ಹಾಕ್ಸಿದ್ದೀನಿ. ಸೊ ಮುಂದುಗಡೆ ಇಲ್ಲೇ ನೀವು ನೋಡ್ತಾ ಇದ್ದೀರಾ. ಸೊ ಅದನ್ನ ಫೋಟೋ ಬಿಯರ್ ಗ್ರಿಲ್ಸು ನಿಮಗೆ ಗೊತ್ತಿರ್ಬೋದು, ಡಿಸ್ಕವರಿ ಚಾನಲ್ ಬರ್ತಾನೆ ಬಿಯರ್ ಗ್ರಿಲ್ಸು. ಇದನ್ನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ. ನಾನು ದೊಡ್ಡ ಫ್ಯಾನು. ಆ್ಯಕ್ಚುಲಿ ಪ್ಯಾರಾಶೂಟ್ ಮಾಡುವಾಗೆ ಸೊ 16,000 ಅಡಿಯಿಂದ ಕೆಳಗಡೆ ಬೀಳ್ತಾರೆ. ಬಿದ್ದು ಬೆನ್ನುಮೂಳೆಲ್ಲ ಮುರಿದೋಗುತ್ತೆ, ಸ್ಪೈನಲ್ ಕಾರ್ಡೆಲ್ಲ. ಬಟ್ ಡಾಕ್ಟ್ರ್ ಎಂತಾರಂದರೆ ಇನ್ನು ಮುಂದೆ ನೀವೇನು ಯಾವುದೇ ರೀತಿ ಅಡ್ವೆಂಚರ್ಸ್ ಮಾಡೋಕ್ಕಾಗಲ್ಲ, ಬರೀ ಬೆಡ್ಡಲ್ಲೇ ಮಲ್ಕೋಬೇಕಂತಾರೆ. ಬಟ್ ಅವನ ಡೆಡಿಕೇಶನ್ನು ಅದೇಂತಾರೆ ಪ್ಯಾಷನ್ನು ವಿತಿನ್ 1.5 ಇಯರಲ್ಲಿ ಅಷ್ಟೆಲ್ಲ ಆಗಿದ್ದರು ಮೌಂಟ್ ಎವರೆಸ್ಟ್ನ ಹತ್ತಿ ಬರ್ತಾರೆ ಅಟ್ ದ ಏಜ್ ಆಫ್ 23 ಅದು ಇನ್ನೊಂದು ರೆಕಾರ್ಡ್ ಅಂದರೆ ದ ಯಂಗೆಸ್ಟ್ ಬ್ರಿಟಿಷ್ ಗಾಯ್ ಹೂ ಹ್ಯಾವ್ ರೀಚ್ ದ ಪೀಕ್. ಅಂದರೆ ಮೌಂಟ್ ಎವರೆಸ್ಟ್ನ ಪೀಕ್ನ ಕೇವಲ 23ನೇ ವಯಸ್ಸಿನಲ್ಲೇ ಮುಟ್ಟಿ ಬರ್ತಾರೆ. ಅದಾದಮೇಲೆ ತುಂಬಾ ಸಾವಿರಾರು ಅಡ್ವೆಂಚರ್ಸ್ಗಳನ್ನ ಮಾಡಿದ್ದಾರೆ. ಸೊ ಯಾವುದೇ ರೀತಿಯ ರಿಸ್ಕ್ ತೊಗೊಳ್ಳೋಕ್ಕೆ ಇವರು ಹಿಂದೆ ಮುಂದೆ ನೋಡೋಲ್ಲ. ಹಾಗಾಗಿ ಈ ಫೋಟೋನ ಮುಂದ್ಗಡೆ ಹಾಕ್ಸಿರೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಬ್ಲ್ಯಾಕ್ ಕಲರಲ್ಲಿ ಒಂದು ಸ್ಟಾರ್ ಸಿಂಬಲ್ ಇದೆ. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಡಿವೈನ್ ಫೋರ್ಸ್, ಇಲ್ಲ ಸಮಥಿಂಗ್ ಎನರ್ಜಿ, ಸಮಥಿಂಗ್ ಬ್ಯೂಟಿಫುಲ್, ಆಮೇಲೆ ಸಮಥಿಂಗ್ ಪಾಸಿಟಿವ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಗೆ ಗೊತ್ತಿರ್ಬೋದು ಆಕಾಶದಲ್ಲಿ ತುಂಬಾ ನಕ್ಷತ್ರಗಳಿರುತ್ತೆ. ಅದು ನೋಡೋದಕ್ಕೆ ಒಂಥರ 2 ಕಣ್ಣು ಸಾಲಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಆಮೇಲೆ ಒಂಥರ ಪೀಸ್ ಆಫ್ ಮೈಂಡ್ ಕೊಡುತ್ತೆ ಸೊ ನಕ್ಷತ್ರ ನೋಡೋದ್ರಿಂದ. ಸೊ ಅದೇ ಕಾರಣದಿಂದ ಈ ಸ್ಟಾರ್ ಸಿಂಬಲ್ನ ನಾನು ಬೈಕ್ ಮೇಲೆ ಹಾಕ್ಸಿರೋದು. ಸೊ ಅದಾದಮೇಲೆ ಇನ್ನೊಂದು ಕೆಳಗಡೆ ಸಿಂಬಲ್ ಇದೆ. ದ ವೆರಿ ಇಂಪಾರ್ಟೆಂಟ್ ಸ್ಲೋಗನ್ ಇದು, ಬಿ ದ ಮ್ಯಾನ್ ಆಫ್ ಕ್ಯಾರೆಕ್ಟರ್ ಅಂತ. ನಿಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ಏನೇ ಇರ್ಬೋದು, ಬಟ್ ಕ್ಯಾರೆಕ್ಟ್ರಲ್ಲಿ ಅಂದರೆ ನೀವು ವರ್ತ್ಲೆಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಒಳ್ಳೆಯ ನಡತೆ ನಮ್ಮ ವ್ಯಕ್ತಿತ್ವದಲ್ಲಿರಬೇಕು. ಸೊ ಅದೇ ಕಾರಣದಿಂದ ಈ ಸ್ಲೋಗನ್ ಹಾಕ್ಸಿರೋದು, ಬಿ ದ ಮ್ಯಾನ್ ಆಫ್ ಕ್ಯಾರೆಕ್ಟರ್ ಅಂತ. ಇನ್ನೊಂದು ಇಲ್ಲಿ ಒಂದು ನಿಮಗೆ ಸಿಂಬಲ್ ಕಾಣ್ತಾ ಇದೆ, ಸ್ವಲ್ಪ ಸ್ಕ್ರಾಚ್ ಆಗಿದೆ. ಸೊ ಈ ಸೈಡ್ ಏನು ನೋಡ್ತಾ ಇದ್ದೀರಾ, 2 ಸ್ವಾಟ್ಸ್ ಇದು, ಅಂದರೆ 2 ಖಡ್ಗಗಳು. ಇದು ಸಿಖ್ ಸಿಂಬಲ್, ಇದು ಎಂಬ್ಲಮ್ ಅಂತಾರೆ, ಸಿಖ್ರ ಎಂಬ್ಲಮ್ಮು. ನಾನು ಅಮೃತ್ಸರ್ಗೆ ಹೋಗಿದ್ದೆ ಗೋಲ್ಡನ್ ಟೆಂಪಲಲ್ಲಿ. ಸೊ ಅಲ್ಲಿ ನೋಡಿದೆ ಅವರ ಏನು ಎಂಪತಿ ಮತ್ತು ಅವರ ಶೌರ್ಯ, ಅವ್ರ ಡೇರ್ನೆಸ್ ನೋಡಿ ಫುಲ್ ಫಿದಾ ಆಗಿಬಿಟ್ಟೆ. ಸೊ ಹಾಗಾಗಿ ನಾಕ್ಸಿರೋದು. ಇದನ್ನ ಕಂಡ ಅಂತಾರೆ, ಸಿಖ್ ಲ್ಯಾಂಗ್ವೇಜಲ್ಲಿ ಕಂಡ, ಡಬಲ್ ಎಡ್ಜೆಡ್ ಸ್ವಾಡ್ ಅಂತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಖಡ್ಗ ಇದೆ, ಇಲ್ಲೊಂದು ಖಡ್ಗ ಇದೆ. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಬಿಲೀವ್ ಇನ್ ಒನ್ ಗಾಡ್ ಅಂತ, ಅಂದರೆ ಒಬ್ಬರೇ ದೇವರಲ್ಲಿ ಬಿಲೀವ್ ಮಾಡೋದು. ಹಾಗಾಗಿ ಇದು ಇಷ್ಟ ಆಯಿತು, ಹಾಕ್ಸಿದ್ದೀನಿ. ಇನ್ನೊಂದು ಸಿಖ್ಖರ ಬಗ್ಗೆ ನನಗೆ ಒಳ್ಳೆಯ ವಿಷಯ ಅಂದರೆ, ನೀವು ಯಾವುದೇ ಟೈಮಲ್ಲಿ ಹೋಗಿ ಸೊ ಊಟದ ಮಾತ್ರ ಅವರು ಇಲ್ಲ ಅನ್ನಲ್ಲ. ನೀವು ಯಾವುದೇ ಗುರುದ್ವಾರನ ವಿಸಿಟ್ ಮಾಡಿ, ಅಲ್ಲಿ ಯಾವಾಗಲೂ ಊಟ ಇದ್ದೇ ಇರುತ್ತೆ. ಸೊ ಅದೊಂದು ಒಳ್ಳೆಯ ಗುಣ, ಸೊ ದಾನ ಗುಣ ಅವರಿಂದ ನಾವು ಕಲಿಬೋದು. ಅದಾದಮೇಲೆ ನಿಮ್ಗೆ ಇಲ್ಲಿ ಒಂದು ಬ್ಯಾಕ್ ಸೈಡ್ ಒಂದು ಕ್ಯಾರಿಯರ್ ಕಾಣ್ತಾ ಇದೆ. ಸೊ ಈ ಕ್ಯಾರಿಯರ್ ಏನಂದರೆ, ಸೊ ನಾನು ಅಡ್ವೆಂಚರ್ ಮಾಡೋದ್ರಿಂದ ಜಾಸ್ತಿ ಅಡ್ವೆಂಚರ್ಸ್ ಮಾಡ್ತೀನಿ. ಸೊ ಲೋಕಲಲ್ಲಿ ಜಾಸ್ತಿ ಟ್ರಿಪ್ ಹೋಗಿದ್ದೀನಿ, ಇನ್ನೂ ಲಾಂಗ್ ಟ್ರಿಪ್ಸ್ ತುಂಬಾ ಇದೆ. ಹಾಗಾಗಿ ಇದರಿಂದ ಹಿಂದ್ಗಡೆ ಕೂತೋರಿಗೆ ಒಂದು ಸಪೋರ್ಟಿವ್ ಆಗಿರುತ್ತೆ. ಅದಾದಮೇಲೆ ಲಗೇಜ್ನೆಲ್ಲ ನಾವು ಆರಾಮಾಗಿ ಈಸಿಯಾಗಿ ಕಟ್ಟಿ ಕ್ಯಾರಿ ಮಾಡ್ಬೋದು. ಇದು ಚೆನ್ನಾಗಿ ಫುಲ್ ಹೆವಿ ಇರೋದ್ರಿಂದ ವೇಟ್ನ ರೆಸಿಸ್ಟ್ ಮಾಡುತ್ತೆ. ಸೊ ಅದೇ ಕಾರಣದಿಂದ ಇದನ್ನ ಹಾಕ್ಸಿರೋದು. ಇದು ಹಾಕ್ಸಿರೋದ್ರಿಂದ ಬೈಕಿಗೆ ಒಂದು ಡಿಫ್ರೆಂಟಾಗಿರೋ ಲುಕ್ ಬಂದೆ ಅಂತಲೇ ಹೇಳ್ಬೋದು. ಇಲ್ಲೊಂದು ಫೋಟೋ ಇದೆ, ಇನ್ನೊಬ್ಬ ರೆವಲ್ಯೂಷನರಿ ಅರ್ನೆಸ್ಟೋ ಡಿ ಚೆಗುವೇರ್ ಅಂತ. ಇತನ ಫೇಸ್ ಬಂದು ಇಡೀ ವರ್ಲ್ಡಲ್ಲಿ ಮೋಸ್ಟ್ ರೆಕಗ್ನೈಸ್ಡ್ ಫೇಸ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ಟಿ ಶರ್ಟ್ಸಿಗೆ ನೋಡಿ, ಕ್ಯಾಪಿಗೆ ನೋಡಿ, ಪೆನ್ನಿಗೆ ನೋಡಿ, ಯಾವುದಕ್ಕೆ ನೋಡಿ ಇವ್ರ ಫೇಸ್ ಇರುತ್ತೆ. ಸೊ ಇವ್ರ ಬಗ್ಗೆ ದೊಡ್ಡ ಇತಿಹಾಸನೇ ಇದೆ ಹೇಳೋದಕ್ಕೆ. ಆ್ಯಕ್ಚುಲಿ ಈತ ಡಾಕ್ಟರು, ತುಂಬ ಭಯಪಡೋ ವ್ಯಕ್ತಿ. ಬಟ್ ಆದರೆ 1954 ಆಗಿನ ಕಾಲದಲ್ಲಿ ಬೈಕ್ ಟ್ರಿಪ್ ಹೋಗ್ತಾರೆ, 9 ತಿಂಗಳ ಕಾಲ ಬೈಕಲ್ಲಿ ಟ್ರಿಪ್ ಹೋಗ್ತಾರೆ. ಆಗ ಅಲ್ಲಿ ನಾರ್ತ್ ಅಮೇರಿಕಾದಲ್ಲಿ, ಲ್ಯಾಟಿನ್ ಅಮೇರಿಕಾದಲ್ಲಿರೋ ಆ ಬಡವ್ರನ್ನ, ಸೊ ಆಮೇಲೆ ಲಿಪ್ರೆಸಿ ಪೀಪಲ್ಸ್ಗೆಲ್ಲ ಚಿಕಿತ್ಸೆ ಕೊಡ್ತಾರೆ. ಅದಾದಮೇಲೆ ಅಲ್ಲಿರೋ ಬಡತನ ಅದೆಲ್ಲ ನೋಡಿ, ಶೋಷಣೆ, ದಬ್ಬಾಳಿಕೆ ನೋಡಿ ಇವ್ರು ರೆವಲ್ಯೂಷನರ್ ಆಗ್ತಾರೆ.
ಆ್ಯಕ್ಚುಲಿ ಇವ್ರು ಇಟ್ಟಿದ್ದು ಅರ್ಜೆಂಟೀನಾದಲ್ಲಿ, ಬಟ್ ಇವರು ಹೋರಾಡಿದ್ದು ಆ ಕ್ಯೂಬಾ ಅನ್ನೋ ದೇಶಕ್ಕೋಸ್ಕರ. ಆ ಕ್ಯೂಬಾ ದೇಶಕ್ಕೆ ಸ್ವಾತಂತ್ರ್ಯನ ತಂದು ಕೊಡ್ತಾರೆ. ಅದಾದಮೇಲೆ ಬೊಲಿವಿಯಾಗೋಸ್ಕರ ಹೋರಾಡ್ತಾರೆ. ಬಟ್ ಬೊಲಿವಿಯಾದಲ್ಲಿ ಅಮೇರಿಕ ಸೇನೆ ಇವ್ರನ್ನ ತುಂಡಾಗಿ ಕತ್ತರಿಸುತ್ತೆ. ಅಂದರೆ ಯಾವ ರೀತಿ ಭಯ ಇವರು ಹುಟ್ಟಾಕಿರ್ಬೋದು. ಸೊ ಅದಕ್ಕೋಸ್ಕರ ಚಗುವ್ಯೂರ್ ಅಂದರೆ ಎಲ್ಲರಿಗೂ ಇಷ್ಟ, ನನಗೂ ತುಂಬಾ ಇಷ್ಟ. ಅಂದರೆ ಬೇರೊಬ್ಬರಿಗೋಸ್ಕರ ನಾವು ಬದುಕಬೇಕೇ ಹೊರತು ನಮಗೋಸ್ಕರ ನಾವು ಬದುಕಬಾರ್ದು ಅಂತ ಹೇಳಿಕೊಟ್ಟ ಒಬ್ಬ ವ್ಯಕ್ತಿ ಅಂತಲೇ ಹೇಳ್ಬೋದು ಚಗುವೀರ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ವ್ಯಾಂಡರ್ಲಾಸ್ಟ್ ಅಂತ. ಅಂದರೆ ವ್ಯಾಂಡರ್ಲಾಸ್ಟ್ ಅಂದರೆ ದ ಪರ್ಸನ್ ಹೂ ಆಫನ್ಲಿ ಚೇಂಜಸ್ ದ ರೆಸಿಡೆನ್ಸ್. ಅಂದರೆ ಒಂದೇ ಪ್ಲೇಸಲ್ಲಿ ಇರೋಲ್ಲ. ಸೊ ಹಂಗಾಗಿ ಅಂದರೆ ಪ್ಲೇಸಸ್ನ ಚೇಂಜ್ ಮಾಡ್ತಾ ಇರ್ತಾರೆ, ಅವ್ರನ್ನ ವ್ಯಾಂಡರ್ಲಾಸ್ಟ್ ಅಂತಾರೆ. ಅಂದರೆ ಇದ್ದಲ್ಲೇ ಇರೋಲ್ಲ, ಒಂದೇ ಜಾಗದಲ್ಲಿ ಇರೋಕ್ಕೆ ಬೇಜಾರು, ಅಂದರೆ ಬೇರೆ ಬೇರೆ ಪ್ಲೇಸ್ಗೆ ಹೋಗ್ತಾ ಇರ್ತಾರೆ, ಹಾಗಾಗಿ ಅವ್ರನ್ನ ವ್ಯಾಂಡರ್ಲಾಸ್ಟ್ ಅಂತಾರೆ. ಇಲ್ಲಿ ಇನ್ನೊಂದಿದೆ ಒಗ ಬ್ಯಾಂಡ್ ಅಂತ. ಒಗ ಬ್ಯಾಂಡ್ ಅಂದರೆ ಅಲೆಮಾರಿ. ಸೊ ನನಗೂ ಅಲೆಮಾರಿ ಜೀವನ ತುಂಬ ಇಷ್ಟ, ಹಾಗಾಗಿ ಈ ವ್ಯಾಂಡರ್ಲಾಸ್ಟ್ನ ಹಾಕ್ಸಿರೋದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ಎಲ್ಲರೂ ಒಂದು ಕನಸಿರುತ್ತೆ, ಅವ್ರದ್ದೇ ಅದೊಂದು ಹೊಸ ಗಾಡಿ ತೊಗೋಬೇಕು. ಆ ಗಾಡಿ ತೊಗೊಂಡ್ಮೇಲೆ ಅವ್ರಿಗೆ ಇಷ್ಟ ಹೆಂಗೆ ಇಷ್ಟ ಬರುತ್ತೋ ಅದೇ ಥರ ಬೈಕ್ನ ಮಾಡಿಫೈ ಮಾಡ್ಕೋಬೇಕು ಅಂತ. ನಾನು ಅಂದರೆ ಇಲ್ಲಿ ಹೇಳೋದೇನೆಂದರೆ ಕ್ರಿಯೇಟಿವಿಟಿ ಇಂಪಾರ್ಟೆಂಟೇ ಹೊರತು ನೀವು ಎಷ್ಟು ದುಡ್ಡು ಕೊಟ್ಟು ಬೈಕ್ ತೊಗೊಂಡ್ರಿ, ಆಮೇಲೆ ಯಾವ ಬ್ರ್ಯಾಂಡ್ ತೊಗೊಂಡ್ರೆ ಅಂತ ಇಂಪಾರ್ಟೆಂಟ್ ಅಲ್ಲ. ಸೊ ನಿಮ್ಮ ಕ್ರಿಯೇಟಿವಿಟಿ ಅಟ್ ದ ಎಂಡಲ್ಲಿ ಮ್ಯಾಟ್ರ್ ಆಗೋದು. ಸೊ ಇಫ್ ಯು ಆರ್ ಕ್ರಿಯೇಟಿವ್, ನಿಮ್ಗೆ ಹೆಂಗೆ ಬೇಕು ಹಂಗೆ ನೀವು ಮಾಡಿಫೈನ ಮಾಡಿಸ್ಕೋಬೋದು. ಅದಾದಮೇಲೆ ಸ್ವಲ್ಪ ಸ್ಪೆಸಿಫಿಕೇಷನ್ಸ್ ಹೇಳ್ತೀನಿ ಲೈಟಾಗಿ. ಇದು 200cc ಬೈಕು, ಆಮೇಲೆ 6 ಗೇರ್ ಬಾಕ್ಸ್ ಇದೆ, 24 bhp ಹಾರ್ಸ್ ಪವರ್ ಇದೆ. ಮತ್ತು ಮೈಲೇಜ್ ಬಂದರೆ ಒಂದು 30 to 35 ಕೊಡುತ್ತೆ. ಆಮೇಲೆ ಆ್ಯಕ್ಚುಲಿ ನೀವು 60, 70, 80 ಒಳಗಡೆ ಹೊಡಿದ್ರೆ ಒಂದು 30 to 33 ಬರುತ್ತೆ. 80 ಮೇಲೆ ದಾಟಿದರೆ 28, 30 ಕೊಡುತ್ತೆ ಮೈಲೇಜು. ಅದಾದಮೇಲೆ ಇದರ ಮ್ಯಾಕ್ಸಿಮಮ್ ಸ್ಪೀಡು 140, 150ವರೆಗೆ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಒಳ್ಳೊಳ್ಳೆ ಟ್ರಾವೆಲ್ ವೀಡಿಯೋಸ್ನ ನಿಮಗೆಲ್ಲ ನಾನು ಕೊಡ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋ ಸಿಗೋಣ. ಬಾಯ್, ಟೇಕ್ ಕೇರ್.